ಲಿಸ್ಟ್ ಇಟ್ಕೊಂಡ್ ನಡೀತಿ, ಕೆಲಸ ನಡಿಬೇಕಾದ್ರೆ ಲಿಸ್ಟ್ ನಡೀತಿ, ಒಂದು ಮನೆ ಕಟ್ಟಬೇಕಾದ್ರೆ ಲಿಸ್ಟ್ ನಡೀತೈತಿ, ಈ ಒಂದು ಮದುವೆ ನಡಿಬೇಕಾದ್ರೆ ಲಿಸ್ಟ್ ಮೇಲೆ ನಡೀತೈತಿ. ಯಾವುದೇ ಒಂದು ದೊಡ್ಡ ಕೆಲಸ कोई भी एक बड़ा काम ಲಿಸ್ಟ್ ಎಲ್ಲ ನಡೆದಿಲ್ಲ. ಸೊ व्हाट इज लिस्ट? ನಮ್ಮ ಬಿಸ್ನೆಸ್ ದಾಗ हमारे बिजनेस में लिस्ट का महत्व क्या है? लिस्ट ಅಂದ್ರೆ ಏನ? ನಮ್ಮ ಬಿಸ್ನೆಸ್ ದಾಗ in our business list is let's invite someone today. ಲಿಸ್ಟ್ ಅಂದ್ರೆ ಏನ? ಯಾರನ್ನಾದ್ರೂ ಒಬ್ಬರು ನೀವು ಇನ್ವೈಟ್ ಮಾಡ್ಲೇಬೇಕು ಇವತ್ತು. ಓಕೆ, ಲಿಸ್ಟ್ ಮೀನ್ಸ್ ಲೆಟ್ಸ್ ಇನ್ವೈಟ್ ಸಮ್ ಒನ್ ಟುಡೇ. ಇದ ಮೀನಿಂಗ್ ಲಿಸ್ಟ್ ಅಂದ್ರ. ಸೊ ಇದನ್ನ ನಾವು ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತ ಹೇಳ್ತು. ಅದಕ್ಕಿಂತ ಮುಂಚೆ ಲಿಸ್ಟ್ ದ ಮಹತ್ವ ಏನ? ಲಿಸ್ಟ್ ಯಾಕೆ ಬೇಕು ನಮ್ ಬಿಸ್ನೆಸ್ ದಾಗ? ಏನ್ ಮಹತ್ವ ಐತಿ? ಲಿಸ್ಟ್ ಯಾಕೆ ಮಾಡ್ಬೇಕು? ನಾವು ಲೈಫ್ ದಾಗ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಲಿಸ್ಟ್ ಬೇಕು. ಅದೇ ರೀತಿ ನಾವು ನಮ್ ಬಿಸ್ನೆಸ್ ದಾಗ ಲಿಸ್ಟ್ ಮಾಡ್ಬೇಕಾದ್ರೆ ಏನ್ ಮಹತ್ವಪ್ಪ ಅಂತಾರ? ಫಸ್ಟ್, ಲಿಸ್ಟ್ ಇಸ್ ಅ ಮೈಲ್ ಸ್ಟೋನ್ ಆಫ್ ಅವರ್ ಬಿಸ್ನೆಸ್. ಲಿಸ್ಟ್ ಏನೈತಪ್ಪ ಅಂತಂದ್ರ ನಮ್ಗೊಂದು ಮೈಲ್ ಸ್ಟೋನ್ ಈ ಬಿಸ್ನೆಸ್ ದಾಗ, ಒಂದು ದಾರಿ ದೀಪ. ಇದು ಲಿಸ್ಟ್ ಇಲ್ದ ಬೇರೆ ಏನು ಕೆಲಸ ನಡೆದೇ ಇಲ್ಲ. ಇಲ್ಲಿ ನಿಮಗ್ ದಾರಿ ಇಲ್ಲ ಅಂತ ತಿಳ್ಕೊರಿ. ದೇರ್ ಇಸ್ ನೋ ರೋಡ್ फॉर योर बिजनेस विदाउट लिस्ट. लिस्ट नहीं है, आपका रास्ता ही नहीं है. यहाँ पे माइलस्टोन का तो दूर की बात है. ನೀವು ಬಿಸ್ನೆಸ್ ಮುಂದುವರಿಬೇಕಪ್ಪ ಅಂತಾರ ಫಸ್ಟ್ ಸ್ಟೆಪ್ ಲಿಸ್ಟ್. ಅದಾದ ನಂತರ ಲಿಸ್ಟ್ ಇಸ್ ಅ ರಾ ಮಟೀರಿಯಲ್ ಆಫ್ ದಿಸ್ ಬಿಸ್ನೆಸ್. ಲಿಸ್ಟ್ ಏನಪ್ಪಾ ಅಂತಂದ್ರ ಈ ಬಿಸ್ನೆಸ್ ಗೆ ರಾ ಮಟೀರಿಯಲ್ ಇದ್ದಂಗ. ಒಂದು ಶುಗರ್ ರೆಡಿ ಮಾಡ್ಬೇಕಂತಂದ್ರ ಅದಕ್ಕೆ ರಾ ಮಟೀರಿಯಲ್ ಕಬ್ಬು. ಕರೆಕ್ಟ್ ರೀ? ಒಂದ್ ಯಾವ್ದೋ ಬಿಸ್ನೆಸ್ ದಾಗ ಏನಾದ್ರೂ ಪ್ರೊಡಕ್ಷನ್ ಮಾಡ್ಬೇಕಂತಾರ ಅದಕ್ಕೊಂದು ರಾ ಮಟೀರಿಯಲ್ ಬೇಕು. ಅದೇ ರೀತಿ ನಮ್ ಬಿಸ್ನೆಸ್ ದಾಗ ಈ ರಾ ಮಟೀರಿಯಲ್ ತರಾಕ ಯಾವ್ದೇ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರಿಗಾರ ದುಡ್ಡು ಕೊಡ್ಬೇಕಂಡ್ರಿ ಲಿಸ್ಟ್ ಮಾಡಕ್. ನಾವ್ ಯಾವ್ದಾರ ಬಿಸ್ನೆಸ್ ತೆಗ್ದಪ್ಪ, ಈಗ ಒಂದ್ ಯಾವ್ದೋ ಪೆಟ್ರೋಲ್ ಬಂಕ್ ಆಗಿದೆ ಅಂತ ಇಟ್ಕೊಡ್ರಿ, ಅಥವಾ ಯಾವ್ದೋ ಒಂದ್ ಫ್ಯಾಕ್ಟ್ರಿ ತೆಗ್ದು ಅಂತ ಇಟ್ಕೊಡ್ರಿ, ಅದಕ್ಕೆ ರಾ ಮಟೀರಿಯಲ್ ತರ್ಬೇಕಾದ್ರು ರೊಕ್ಕ ಕೊಟ್ಟು ತರ್ಬೇಕು ನಾವು. ಆದ್ರೆ ನಮ್ಮ ಬಿಸ್ನೆಸ್ ರಾ ಮಟೀರಿಯಲ್ ಗೆ ಯಾವ್ದೇ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ರಾ ಮಟೀರಿಯಲ್ ಆಫ್ ದಿಸ್ ಬಿಸ್ನೆಸ್. ಅದೇ ರೀತಿ ಲಿಸ್ಟ್ ಇಸ್ ದ ಹಾರ್ಟ್ ಆಫ್ ದಿಸ್ ಬಿಸ್ನೆಸ್. ಲಿಸ್ಟ್ ಏನಪ್ಪಾ ಅಂತಂದ್ರ ಒಂದು ಹಾರ್ಟ್ ಇದ್ದಂಗ. ಈ ಪೂರ್ತಿ ಬಾಡಿ ಅನ್ನೋ ಬಿಸ್ನೆಸ್ ದಾಗ ಹಾರ್ಟ್ ಇಲ್ಲ ಅಂತಾರೆ ಏನೂ ಇಲ್ಲ. ಮೇನ್ ನಮ್ ಬಾಡಿ ಒಳಗ ಒಂದು ಹಾರ್ಟ್ ಐತಿದ, ಈ ಹಾರ್ಟ್ ದಿಂದ ಪೂರ್ತಿ ಬಾಡಿ ಎಲ್ಲಾ ಚಲನವಲನ ನಡೀತೈತಿ. ಅದೇ ರೀತಿ ಈ ಬಿಸ್ನೆಸ್ ದಾಗ ಲಿಸ್ಟ್ ಇಲ್ಲ ಅಂತಾರೆ ಏನು ಮಾಡಾಕ ಬರುದಿಲ್ಲ. ಲಿಸ್ಟ್ ಇಸ್ ನಾಗಳೆ ಇಲ್ಲಿ ಫಸ್ಟ್ ಸ್ಟೆಪ್ ಆಫ್ ದಿಸ್ ಬಿಸ್ನೆಸ್. ಈ ಲಿಸ್ಟ್ ಏನಿಲ್ಲ ಫಸ್ಟ್ ಸ್ಟೆಪ್ ಈ ಬಿಸ್ನೆಸ್ ಗೆ. ನಾವು ಮುಂದುವರಿಬೇಕು, ಲೈಫ್ ದಾಗ ಮುಂದ್ ಬರ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರ ಈ ಲಿಸ್ಟ್ ಬೇಕ. ಲಿಸ್ಟ್ ಇಸ್ ದ ಕೀ ಆಫ್ ಸಕ್ಸಸ್ ಇನ್ ದಿಸ್ ಬಿಸ್ನೆಸ್. ಮೊದಲನೇ ಚಾವಿ ಇದು. ಲಿಸ್ಟ್ ಇಲ್ಲಪ್ಪ ಅಂತಂದ್ರ ನಿಮ್ಮ ಕಿಸ್ಮತ್ ತಲಾ ಕೊಲೆಗ ನೀ. ಲಿಸ್ಟ್ ಬೇಕು. ಆಯ್ತ್ರಿ? ಸೊ ಅದಾಂತರ ಲಿಸ್ಟ್ ಇಸ್ ದ ಇಂಜಿನ್ ಆಫ್ ದಿಸ್ ಬಿಸ್ನೆಸ್. ಈ ಬಿಸ್ನೆಸ್ ನ ರನ್ ಮಾಡಾಕ 100% ಈ ಲಿಸ್ಟ್ ಅನ್ನುವಂತ ಇಂಜಿನ್ ಬೇಕು. ಇದಕ್ ಬ್ಯಾಕಪ್ ಬೇಕು. ಇದಕ್ಕೆ ಎಳ್ಕೊಂಡ್ ಈ ಬಿಸ್ನೆಸ್ ನ ಎಳ್ಕೊಂಡ್ ಹೋಗಾಕ ನಿಮ್ಮ ಲಿಸ್ಟ್ ನ ಮೇನ್ ಕಾರಣ. ಅದ್ರ ಸಲುವಾಗಿ ಈ ಬಿಸ್ನೆಸ್ ದಾಗ ಲಿಸ್ಟ್ ಬಹಳ ಇಂಪಾರ್ಟೆಂಟ್. ಲಿಸ್ಟ್ ಗಿವ್ಸ್ ಯು ದ ಪ್ರಾಫಿಟ್ ಇನ್ ದಿಸ್ ಬಿಸ್ನೆಸ್. ಜಗತ್ನ ನೋಡ್ಸರ ಅಂತ ಯಾವ್ದು ಬಿಸ್ನೆಸ್ ಐತಿ ಲಿಸ್ಟ್ ಮಾಡಿ ಕೆಲಸ ಮಾಡೋದ್ರಿಂದ ರೊಕ್ಕ ಬರ್ತೈತಿ. ನಾವು ಎಲ್ಲಾ ರೊಕ್ಕ ಹಾಳು ಮಾಡುವದವ. ಈ ಸಂತಿ ಮಾಡಾಕ ಲಿಸ್ಟ್ ಮಾಡ್ತೀರಿ. बाजार में जाते समय लिस्ट बनाते हो ना, तो पैसा गवाने के लिए करते हो. वहां पे यहाँ लिस्ट बनाए तो पैसा कमाने के लिए लिस्ट बनाते सर. ಯಾವ್ದ ಏನ ತರಕ್ ಹೋಗ್ರಿ ನೀವ, ಏನ ಲಿಸ್ಟ್ ಮಾಡ್ರಿ, ಯಾವ್ದ ಲಿಸ್ಟ್ ಮಾಡ್ರಿನು ರೊಕ್ಕ ಕಳ್ಕೊಳ್ಳೋ ಸಲುವಾಗಿ ಮಾಡ್ತೀವಿ ನಾವು. ಏನಾದ್ರೂ ಒಂದು ತಗೊಳ್ಳೋ ಸಲುವಾಗಿ ಮಾಡ್ತೀವಿ. ಆದ್ರೆ ಇಲ್ಲಿ प्रॉफिट सलुವಾಗಿ. यहाँ प्रॉफिट के लिए हम लिस्ट बनाते हैं, वो भी किसका लिस्ट बनाते हैं? प्रोडक्ट का नहीं है, आइटम्स का नहीं है, आदमी का लिस्ट बनाते हैं, लोगों का लिस्ट बनाते हैं. 140 करोड़ भारत देश का अंदर हर जगह पे मिलेगा आपको. 140 ಕೋಟಿ ಐತಿ, ಎಲ್ಲಾ ಕಡೆ ಸಿಗ್ತೈತಿ. ಲಿಸ್ಟ್ ಇಸ್ ಅ ಸ್ಟ್ರಾಂಗ್ ಪಿಲ್ಲರ್ ಆಫ್ ದಿಸ್ ಬಿಸ್ನೆಸ್. ಒಂದು ಬಿಲ್ಡಿಂಗ್ ಕ ಸ್ಟ್ರಾಂಗ್ ಪಿಲ್ಲರ್ ಏನಪ್ಪಾ ಅಂತಂದ್ರ, ಸ್ಟ್ರಾಂಗ್ ಪಿಲ್ಲರ್ ಇದ್ರನ ಬಿಲ್ಡಿಂಗ್ ಅಲ್ಲ. ಸ್ಟ್ರಾಂಗ್ ಪಿಲ್ಲರ್ ಸ್ಟ್ರಾಂಗ್ ಇರ್ತಾರ, ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ತೈತಿ. ಅದೇ ರೀತಿ ಈ ಬಿಸ್ನೆಸ್ ದಾಗ ಲಿಸ್ಟ್ ನಿಮ್ದು ಜಬರ್ದಸ್ತ್ ಇತ್ತಪ್ಪ ಅಂತಂದ್ರ 100% ಇಲ್ಲಿ ನಿಮ್ ಬಿಸ್ನೆಸ್ ನಡ್ದೈತಿ. ಆಯ್ತ್ರಿ? ಸೊ ಅದೇ ರೀತಿ ಇಫ್ ಯುವರ್ ಲಿಸ್ಟ್ ಬಿಗ್ ದೆನ್ ಯುವರ್ ಟೀಮ್ ಡೆಫಿನೆಟ್ಲಿ ಬಿಗ್. ನಿಮ್ದು ಏನಾದ್ರೂ ಲಿಸ್ಟ್ ದೊಡ್ಡದಾಗಿತ್ತಪ್ಪ ಅಂತಂದ್ರ 100% ನಿಮ್ ಟೀಮ್ ಅನ್ನು ದೊಡ್ಡದಾಗಿ ಆಕತಿ. ಇದ್ರಾಗ ಯಾವ್ದೋ ಡೌಟ್ ಇಲ್ಲ. अगर आपका लिस्ट बड़ा है तो 100% आपका टीम बड़ा होना ही होना है. So make a big list.
इसलिए आपको एक बड़ा लिस्ट बनाना पड़ेगा. इसलिए ಇದಕ್ಕಾಗಿ ಒಂದು ದೊಡ್ಡ ಲಿಸ್ಟ್ ಮಾಡ್ಬೇಕು ನೀವು. ದೊಡ್ಡ ಲಿಸ್ಟ್ ಮಾಡ್ಬೇಕಂತ ತಕ್ಷಣ ಮೊಬೈಲ್ ಲಿಸ್ಟ್ ತೆಗಿತಾರ. ಓ ನನ್ನ ಹತ್ರ 50 लिस्ट अष्ट अदाव 50 में अष्ट है 50 लोगों का ही आदमी का नंबर है बाकी ज्यादा नहीं है मेरे पास. मैं बताऊंगा ना अभी किस किस का पास लिस्ट है कहाँ से आता है कैसे कैसे आता है ಲಿಸ್ಟ್ ಎಲ್ಲೆಲ್ಲಿಂದ ಬರ್ತೈತಿ ಹೆಂಗ್ ಬರ್ತೈತಿ ಯಾರ್ಯಾರ ಕಡೆಯಿಂದ ಲಿಸ್ಟ್ ಸಿಗತೈತಿ ಅನ್ನೋದ್ರ ಬಗ್ಗೆ ನಾ ಹೇಳ್ತೇನೆ ಸರಿ ಗೊತ್ತಾ. ಸೊ ನೀವೇನಾರ ಧ್ಯಾನ ಕೊಟ್ಟು ಕೇಳಿದ್ರ ಲಿಸ್ಟ್ ಎಲ್ಲಿಂದ ಆಕೈತಿ ಹಂಗೈತಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ನೆಕ್ಸ್ಟ್. ಸೊ ಲಿಸ್ಟ್ ಎದಕ್ ಬೇಕು ಲಿಸ್ಟ್ ಅಂದ್ರೆ ಏನ ಲಿಸ್ಟ್ ನಮ್ ಬಿಸ್ನೆಸ್ ದಾಗ ಏನ್ ಮಹತ್ವ ಇರ್ತೈತಿ ಅನ್ನೋದ್ರ ಬಗ್ಗೆ ನೀವು 10 ಪಾಯಿಂಟ್ಸ್ ದಾಗ ನೋಡ್ರಿ ಸರ್. ಓಕೆ ಸರ್. हाउ टू मेक अ बिग लिस्ट. अब बात आता है कि कैसे लिस्ट बनाए बड़ा लिस्ट. ದೊಡ್ಡ ಲಿಸ್ಟ್ ನ ಹೆಂಗ್ ಮಾಡ್ಬೇಕು. ಓಕೆ ಸರ್. ದೊಡ್ಡ ಲಿಸ್ಟ್ ನ ಹೆಂಗ್ ಮಾಡ್ಬೇಕು. ಲಿಸ್ಟ್ ಮುಗಿಯಬಾರ್ದ ಒಂದ್ ದೊಡ್ಡ ಪೇಪರ್ ಇರ್ಬೇಕು ಉದ್ದ ಅಂತ. अपलाइन है ना प्लान बोल बोल के थकना चाहिए कि उतना लिस्ट बनाओ. ನಿಮ್ಮ ಅಪ್ಲೈನ್ ಪ್ಲಾನ್ ಹೇಳಿ 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 ತಂಗ ಆಗ್ಬೇಕು ಸಾಕಪ್ಪ ದೇವ್ರ ಅಂತ ಅನ್ಬೇಕು. ಅಷ್ಟು ದೊಡ್ಡ ಲಿಸ್ಟ್ ಮಾಡಿ ಹೆಂಗ್ ಮಾಡ್ಬೇಕ. ಯುವರ್ ಆಲ್ ಲಿಸ್ಟ್ ಹಿಡನ್ ಇನ್ ಯುವರ್ ಫ್ರೆಂಡ್ಸ್. ಯುವರ್ ಆಲ್ ಲಿಸ್ಟ್ ಹಿಡನ್ ಇನ್ ಯುವರ್ ಫ್ರೆಂಡ್ಸ್. ಫ್ರೆಂಡ್ಸ್ ಅಂದ್ರೆ ಏನ ನಿಮ್ ಎಲ್ಲಾ ಲಿಸ್ಟ್ ಫ್ರೆಂಡ್ಸ್ ಅನ್ನು ಒಂದು ಶಬ್ದದಾಗ ಎಲ್ಲ ಅಡಗೈತಿ. एक शब्द का अंदर आपका पूरा लिस्ट पड़ा हुआ है उसको निकालना है. फ्रेंड्स ಅನ್ನೋ ಒಂದು ಶಬ್ದದಾಗ ನಿಮ್ದು ಪೂರ್ತಿ ಲಿಸ್ಟ್ ಐತಿ ಅದನ್ನ ಹೆಂಗ ತೆಗಿಬೇಕು. ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ರೆ ಏನ ಫಸ್ಟ್ ಆದ ಎಫ್ ದಿಂದ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಒಳಗ ಯಾರ್ಯಾರು ಜನ ಅದಾರ ಅವ್ರಾತು ನಿಮ್ಮ ಫ್ರೆಂಡ್ಸ್ ಆತು ಇವ್ರದೊಂದು ಲಿಸ್ಟ್ ಮಾಡ್ರಿ. ಹುಡುಕ್ಯಾಡ್ರಿ ಇವ್ರು ಯಾರ್ಯಾರ್ದಾರ ನೋಡ್ರಿ. ನಿಮ್ ಫ್ಯಾಮಿಲಿ ಒಳಗೆ ಯಾರ್ಯಾರ್ದಾರ ನೋಡ್ರಿ. ನಿಮ್ ಫ್ರೆಂಡ್ಸ್ ಯಾರ್ಯಾರ್ದಾರ ನೋಡ್ರಿ. 100% ನಿಮಗೆ ಲಿಸ್ಟ್ ಸಿಗತೈತಿ. ಆದ್ರೆ ಅದಾದ ನಂತರ ಆರ್ ರಿಲೇಟಿವ್ಸ್. ಯಾರ ರಿಲೇಟಿವ್ಸ್ ಅದಾರ ರಿಲೇಟಿವ್ಸ್ ಇರ್ತಾರ. ಅದೇ ರೀತಿ ನೋಡ್ರಿ ಇನ್ ಲಾಸ್ ಅಂತ ಬರ್ತೈತಿ. ಬ್ರದರ್ ಇನ್ ಲಾ ಸಿಸ್ಟರ್ ಇನ್ ಲಾ ಅವ್ರ ಇನ್ ಲಾ ಅವ್ರ ಇನ್ ಲಾ. ಇದೇ ರೀತಿ ಇನ್ಲಾದಾಗ ನೀವು ಎಷ್ಟು ಬೇಕಾದಷ್ಟು ಲಿಸ್ಟ್ ನ ತೆಗಿಬಹುದು. बहुत सारा लिस्ट मिलेगा इसमें. फैमिली फ्रेंड्स हो गया रिलेटिव्स हो गया ಬ್ರದರ್ ಇನ್ ಲಾ ಸಿಸ್ಟರ್ ಇನ್ ಲಾ ಫಾದರ್ ಇನ್ ಲಾ ಮದರ್ ಇನ್ ಲಾ. ಲಿಸ್ಟ್ ಸಿಗುದಿಲ್ಲ ಸರ್ 100% ಸಿಗತೈತಿ. ಇದ್ರಾಗ ಯಾವ್ದ ಡೌಟ್ ಇಲ್ಲ. ಆದ್ರೆ ನಾವು ಒಂದ್ ಸ್ವಲ್ಪ ಫೋಕಸ್ ಮಾಡ್ಬೇಕಾಗ್ತದೆ. ಕೆಲಸ ಮಾಡ್ಬೇಕಾದ್ರೆ ಫೋಕಸ್ ಮಾಡ್ಲೇಬೇಕು. ಲಿಸ್ಟ್ ಮಾಡ್ಬೇಕಂತಾರೆ ಇದ್ರಾಗಿಂದ ನಾವು ತೆಗಿಲೇಬೇಕ. ಆಯ್ತ್ರಿ. ಸೊ ನಾವೇನಾರ ಇದನ್ ಬಿಟ್ಟುಪ್ಪ ಅಂತಾರ ಕೆಲಸ ಆಗೋದಿಲ್ಲ. ಇಂಜಿನಿಯರ್ಸ್ ಅಂಡ್ ಟೆಕ್ನಿಕಲ್ ಪರ್ಸನ್ಸ್ ಈಗ ನಿಮ್ಗ ಎಷ್ಟು ಜನ ಕಾರ್ಪೆಂಟರ್ಗಳು ಪರಿಚಯ ಇದಾರ. ಎಷ್ಟು ಜನ ಇಂಜಿನಿಯರ್ಗಳು ಪರಿಚಯ ಇದಾರ. ಎಷ್ಟು ಜನ ಗೌಂಡಿಗಳು ಪರಿಚಯ ಇದಾರ. ಎಷ್ಟು ಜನ ಟೈಲ್ಸ್ ಕುಣಿಸೋರ್ ಪರಿಚಯ ಇದಾರ. ಎಷ್ಟು ಜನ ಎಲೆಕ್ಟ್ರಿಕ್ ಕೆಲಸ ಮಾಡೋರ್ ಪರಿಚಯ ಇದಾರ. ಲಿಸ್ಟ್ ತೆಗಿರ್ಲೇ ಅದನ್ನ. ಲಿಸ್ಟ್ ಅಂದ ತಕ್ಷಣ ಸಿರ್ಫ್ ಬರೀ ಇದ್ರಾಗಿಂದ ಮೊಬೈಲ್ದಾಗ ಇದ್ದದನ್ನ ಲಿಸ್ಟ್ ಅಲ್ಲ. ಸೊ ಈ ಎಲ್ಲರ ಕಡೆಯಿಂದ ನಿಮ್ಗೆ ಲಿಸ್ಟ್ ಸಿಗತೈತಿ. ಇಂಜಿನಿಯರ್ಸ್ ಆತು ಟೆಕ್ನಿಕಲ್ ಪರ್ಸನ್ಸ್ ಆತು ನಿಮ್ಗೆ ಯಾವ್ದೇ ರೀತಿಯಿಂದ ಹೆಲ್ಪ್ ಮಾಡಕಾಗತ್ತು. ನಿಮ್ ಮೊಬೈಲ್ ರಿಚಾರ್ಜ್ ಮಾಡಕ್ ಹೋಗ್ತೀರ ಅಲ್ಲಿ ಸಿಗ್ತಾರು. ಎಲ್ಲಾ ಕಡೆಯಿಂದ ನಿಮ್ಗೆ ಇವ್ರ ಲಿಸ್ಟ್ ಸಿಗತೈತಿ. ಆಯ್ತ್ರಿ. ಅದಾದ ನಂತರ ನೇಬರ್ಸ್ ಆಜು ಬಾಜುದವ್ರ ಆಜು ಬಾಜುದವ್ರ ಸಿಗ್ತಾರಲ್ರಿ 100% ಸಿಗ್ತಾರ. ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂತ ಒಂದು ಅವಶ್ಯಕತೆ ಇರ್ತೈತಿ. ಫ್ರೆಂಡ್ಸ್ ಅನ್ನೋದು ಅದಕ್ಕ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ಸಲುವಾಗಿ. ಸೊ ಇಷ್ಟು ಜನರದ ಲಿಸ್ಟ್ ಎಲ್ಲಾ ಆಗ್ತೈತ್ರಿ. ಅದೇ ರೀತಿ ಡಾಕ್ಟರ್ಸ್ ಅಂಡ್ ಡ್ರೀಮರ್ಸ್. ಈ ಅಂದ್ರ ಡಾಕ್ಟರ್ಸ್ ಅಂಡ್ ಡ್ರೀಮರ್ಸ್. ಡಾಕ್ಟರ್ ಅಂದ ತಕ್ಷಣ ಬರೇ ಇದ್ರ ಡಾಕ್ಟರ್ ಅಲ್ಲ, ಮನುಷ್ಯ ಡಾಕ್ಟರ್ ಅಲ್ಲ. ದನ ಡಾಕ್ಟರ್ ಬರ್ತಾರ, ಲ್ಯಾಪ್ಟಾಪ್ ಡಾಕ್ಟರ್ ಬರ್ತಾನ, ಬೈಕ್ ಡಾಕ್ಟರ್ ಬರ್ತಾನ, ಕಾರ್ ಡಾಕ್ಟರ್ ಬರ್ತಾನ. ಎಲ್ಲಾ ಡಾಕ್ಟರ್ಗಳು ಬರ್ತಾರ ಇದ್ರೊಳಗ. ಪ್ರತಿಯೊಬ್ಬರನ್ನು ಹಿಡ್ರಿ, ಒಬ್ಬರನ್ನು ಬಿಡಾಕ್ ಹೋಗ್ಬೇಡ್ರಿ. ಲಿಸ್ಟ್ ಮಾಡ್ರಿ ಅವ್ರದ್ದು. 100% ಲಿಸ್ಟ್ ಬನೇಗಾ. ಲಿಸ್ಟ್ ಆಗೇ ಹಾಕೈತಿ, ಇದ್ರಾಗ ಯಾವ್ದ ಡೌಟ್ ಇಲ್ಲ. ಅದೇ ರೀತಿ ಸ್ಟ್ರೇಂಜರ್ಸ್, ಅಪರಿಚಿತ ವ್ಯಕ್ತಿಗಳು. ಇವತ್ ನಮ್ ಬಿಸ್ನೆಸ್ ದಾಗ ನಮ್ ಗೋಕಾಕ್ ತಾಲೂಕ್ದಾಗ ಅಪರಿಚಿತ ವ್ಯಕ್ತಿಗಳನ್ನ ಇವತ್ತ ಡೈಮಂಡ್ ಲೆವೆಲ್ದಾಗ ಡೈಮಂಡ್ ಆಗುವಂತ ಒಂದು ಕನ್ಸುಗಳು ಇಟ್ಕೊಂಡ್ ಕೆಲಸ ಮಾಡೋದು. ಯಾರು ಪರಿಚಿತರಿಲ್ಲ, ಅಪರಿಚಿತ ವ್ಯಕ್ತಿಗಳು ಇರ್ತಾರ ಇಲ್ಲಿ. ಆಯ್ತಲ್ರಿ. ಅಪರಿಚಿತ ವ್ಯಕ್ತಿಗಳನ್ನ ಬಂದ್ ಇಲ್ಲಿ ನಿಮ್ಗೆ 100% ಲಿಸ್ಟ್ ನ ಕೊಟ್ಟು ಹೋಗ್ತಾರ. ಜಬರ್ದಸ್ತ್ ಲಿಸ್ಟ್ ರೀ ಸರ್. ಇಷ್ಟೆಲ್ಲ ನೀವೇನಾರ ಈ ಫ್ರೆಂಡ್ಸ್ ಅನ್ನೋ ಶಬ್ದಾಗಿನ ಮುಂದೆ ಏನಾದ್ರು ನೀವು
ಫ್ರೆಂಡ್ಸ್ ಅನ್ನೋ ಶಬ್ದಗಳದಾಗಿನ ಅಲ್ಫಾಬೆಟಿಕ್ ಯೂಸ್ ಮಾಡ್ಕೊಂಡ ಫ್ರೆಂಡ್ಸ್ ಲಿಸ್ಟ್ ಮಾಡಿರಪ್ಪ ಅಂತಂದ್ರ 100% ಮಿನಿಮಮ್ ಇಲ್ಲಂದ್ರೂ ಒಬ್ಬ ಮನುಷ್ಯಾಗ 500 ಅಂತೆ ಆಗಿ ಆಕೈತಿ. ओके सर 500 500 लोगों का तो लिस्ट बनेगा इसमें कोई शक नहीं है. 500 ಮಂದಿ ಲಿಸ್ಟ್ ಅಂತೆ 100% ಆಗಿ ಆಕೈತಿ, ಯಾವ್ದ ಡೌಟ್ ಇಲ್ಲ. ಒಬ್ಬ ನಾರ್ಮಲ್ ವ್ಯಕ್ತಿ ರೀ, ಒಬ್ಬ ಕುರಿ ಕಾಯಂದ್ರೂ ಇಷ್ಟ ಲಿಸ್ಟ್ ಐತಿ ಆಗಿ ಆಕೈತಿ, ಯಾವ್ದ ಡೌಟ್ ಇಲ್ಲ. ಆಯ್ತ್ರಿ. ಸೊ ಇದ್ರಾಗ ಫಸ್ಟ್ 3 ಇಂಪಾರ್ಟೆಂಟ್ ಸೆಲೆಕ್ಷನ್ ಫ್ರಮ್ ದ ಲಿಸ್ಟ್ ಮಾಡ್ರಿ. ಒಂದ್ 500 ಜನದ ಲಿಸ್ಟ್ ಆತು. ನೀವ್ ಎಷ್ಟು ದೊಡ್ಡ ಲಿಸ್ಟ್ ಮಾಡಿದ್ರಿ ಅಷ್ಟು ನಿಮ್ಗೆ ಇನ್ಕಮ್ ಬರ್ತೈತಿ, ಅಷ್ಟು ಇನ್ಕಮ್ ಬರ್ತೈತಿ ಇಲ್ಲಿ, ಅಷ್ಟು ನಿಮ್ ಕಾಂಟ್ಯಾಕ್ಟ್ ಜಾಸ್ತಿ ಆಗೈತಿ, ಅಷ್ಟು ನಿಮ್ ನೆಟ್ವರ್ಕ್ ಜಾಸ್ತಿ ಆಗೈತಿ. ಆದ್ರ ಲಿಸ್ಟ್ ಮಾಡಿದ ನಂತರ ಇದ್ರಾಗ ಹೆಂಗ ಸೆಲೆಕ್ಷನ್ ಮಾಡ್ಕೋಬೇಕು, ನಾವ ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೋಬೇಕು, ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು. ಒಬ್ಬ ಸಪರೇಟ್ ವ್ಯಕ್ತಿನ एक अलग पहचान वाला आदमी को सिलेक्ट करना पड़ेगा. ಈ 3 ಇಂಪಾರ್ಟೆಂಟ್ ಸೆಲೆಕ್ಷನ್, ಈ 3 ಜನ ಯಾವ ರೀತಿ ಇರ್ತಾರೋ ಬಿಸ್ನೆಸ್ ನಾವು ಪ್ಲಾನ್ ಶೋ ಮಾಡಿದ ತಕ್ಷಣ 99% ಚಾನ್ಸಸ್ ಇರ್ತೈತಿ. ಈ 3 ಜನ ಫಸ್ಟ್ 3 ಇಂಪಾರ್ಟೆಂಟ್ ಸೆಲೆಕ್ಷನ್ ಫ್ರಮ್ ದ ಲಿಸ್ಟ್. ಫಸ್ಟ್ ಸ್ಟೆಪ್ ಬರ್ತೈತಿ ಸರ್, ಏಜ್ 22 to 42 ಇಯರ್ಸ್. 22 ಇಯರ್ಸ್. ಫಾರ್ ಎಕ್ಸಾಂಪಲ್ ಈ ಹುಡುಗನ ಫೋಟೋ ನೋಡ್ರಿ, ನೀವು 22 ಏಜ್ ಇರ್ಬೋದು. ಸ್ಕೂಲ್ ಕಾಲೇಜ್ ಮುಗಿದೈತಿ. ಸ್ಕೂಲ್ ಕಾಲೇಜ್ ಮುಗಿದ ನಂತರ ಏನ್ ಮಾಡ್ಬೇಕು ಅನ್ನೋದ ಗೊತ್ತಿರೋದಿಲ್ಲ. ನನಗ್ ನೌಕರಿ ಸಿಗತೈತೋ ಇಲ್ಲೋ ಗೊತ್ತಿಲ್ಲ, ಕೆಲಸ ಸಿಗತೈತೋ ಇಲ್ಲೋ ಗೊತ್ತಿಲ್ಲ, ಮದುವೆ ಆಕೈತೋ ಇಲ್ಲೋ ಗೊತ್ತಿಲ್ಲ. ಈ ರೀತಿ ಡೌಟ್ ಕೇಸ್ದಾಗ ಫುಲ್ ಇರ್ತಾರ ಅವ್ರು. ಈ ರೀತಿ ಫುಲ್ ಡೌಟ್ ಕೇಸ್ದಾಗ ಇರ್ತಾರ ಅವ್ರು. ಸೊ ಇವರಿಗೆ ನೀವೇನಾದ್ರೂ ಕರ್ಕೊಂಡ್ ಬಂದ್ರದ್ರ 100% ಇಲ್ಲಿ ನಿಮ್ಗ 99% ಚಾನ್ಸಸ್ ಇರುತ್ತೆ ನಿಮ್ ಬಿಸ್ನೆಸ್ ಬರಕ್. ಆಯ್ತ್ರಿ. ಸೊ ಇವ್ರದ್ದು ಲಿಸ್ಟ್ ಸಪರೇಟ್ ಆಗಿ ಮಾಡ್ಕೋರಿ. ಇವ್ರು ಸಪರೇಟ್ ಆಗಿ ಹಾಕೋ ಮಾಡಿ 22 ಏಜ್. ಯಾಕಂತಂದ್ರೆ ಡಿಗ್ರಿ ಮುಗಿದಿರ್ತೈತಿ. ಡಿಗ್ರಿ ಮುಗಿದ್ಕೂನು ಯಾವ ಜಾಬ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅಲ್ಲಿ ಅಪ್ಲಿಕೇಶನ್ ಇಲ್ಲಿ ಅಪ್ಲಿಕೇಶನ್ ಆದತ್ತ ಅನ್ಕೋತನ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಆ ಟೈಮ್ದಾಗ ನೀವು ಇವ್ರಿಗೆ ಏನಾದ್ರು ಟೈಮ್ದ ಮಹತ್ವ ತಿಳಿಸ್ಕೊಂಡ ಬಿಸ್ನೆಸ್ ಕರ್ಕೊಂಡ್ ಬಂದಿರದ್ರ 100% ನಿಮ್ ಜೊತೆ ಕೆಲಸ ಮಾಡಕ್ ಶುರು ಮಾಡ್ತಾರೆ. ಆಯ್ತ್ರಿ. ಅದೇ ರೀತಿ ಇನ್ನೊಂದು ಕ್ಯಾಟಗರಿ 42 ಒಳಗಿನವ್ರ, 22 ರಿಂದ 42 ಒಳಗಿನವ್ರು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಸ್ಕ್ರೀನ್ದಾಗ ಕಾಣತಾರು ಇಬ್ರು ಎಕ್ಸ್ ಸರ್ವಿಸ್ ಮ್ಯಾನ್. ಇವ್ರು ಬಾಳ ಅಂದ್ರ 35 ರಿಂದ 40 ಏಜ್ ಅವ್ರದಾರ. ಸೊ ಎಲ್ಲಾ ಸರ್ವಿಸ್ ಮುಗಿಸಿ ಬಂದ ನಂತರ ಇನ್ ಏನ್ ಕೆಲಸ ಮಾಡ್ಬೇಕು ಫುಲ್ ಕನ್ಫ್ಯೂಷನ್ ದಾಗ ಇರ್ತಾರ ಇವ್ರು. ಅಂದ್ರೆ ಈ ಕಡೆ ಹೆಂಗಪ್ಪ ಅಂತಂದ್ರ ಲೈಫ್ ಮುಗಿಯಾಕ ಬಂದಿರ್ತೈತಿ, ಮತ್ ಈ ಕಡೆ ಇನ್ನೂ ಉಳಿದಿರೋದಿಲ್ಲ. ಸೊ ಈ ರೀತಿ ಕನ್ಫ್ಯೂಸ್ ಆಗಿರ್ತಾರ ಇವ್ರು. ಅಂದ್ರ ಈ ಏಜ್ ದವ್ರ ಫುಲ್ ಕಮಿಟೆಡ್ ಇರ್ತಾರ, ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ. ಫುಲ್ ಪೊಟೆನ್ಶಿಯಲ್ ಇರುವಂತ ವ್ಯಕ್ತಿಗಳು ಇವ್ರು. ನಾ ಕೆಲಸ ಮಾಡ್ತೇನೆ ಅಂತ ಹೇಳಿ. बहुत पोटेंशियल वाला एज है जो 22 से 45 साल का है. इस एज का आदमी को आप सेलेक्ट करोगे तो 100% आपका काम बनेगा. ಹಂಗಂತ ಹೇಳಿ 22 ವಯಸ್ಸು ನಾವು ದೋಸ್ತ್ ನಿಂದ ಎಷ್ಟು ವಯಸ್ಸು 20 नहीं 22 ವಯಸ್ಸು ಆದ್ರೆ ಬರೋರ್ ನಾವು ಹಂಗ ಮಾಡಕ್ ಹೋಗ್ಬೇಡ್ರಿ. झंडा नहीं पकड़ लेना 22 से 42 लेगा करके 22 ರಿಂದ 42 ಹೋದ್ರ ನಿದ್ರಾ ಕೇಳಕ್ ಹೋಗ್ಬೇಡ್ರಿ. ಸೊ ಈ ಏಜ್ ದಾಗಿನ ಇರ್ತಾರಲ್ಲ 100% ಕೆಲಸ ಮಾಡುವಂತ ಪೊಟೆನ್ಶಿಯಲ್ ಒಂದ್ ತಾಕತ್ನ ಇಟ್ಕೊಂಡಿರ್ತಾರ. ಕಮಿಟ್ಮೆಂಟ್ ತಗೊಂಡ್ ಕೆಲಸ ಮಾಡಕ ರೆಡಿ ಇರ್ತಾರ ಈ ಏಜ್ ದವ್ರ. ಅದಾದ ನಂತರ ಸರ ಯಾರ ಇನ್ಕಮ್ 30,000 ದಿಂದ 80,000 ಇರ್ತೈತಿ. ಯಾರ ಇನ್ಕಮ್ ನೀವೇನ್ ಲಿಸ್ಟ್ ಮಾಡಿರ್ತಿಲ್ಲ ಅದ್ರಾಗ ಯಾರ ಇನ್ಕಮ್ 30,000 ದಿಂದ 40,000 80,000 ರೂಪಾಯಿ ಇರ್ತೈತಿ. ಇವ್ರು ಹೆಂಗಂದ್ರ ಸರ ಇವರು ಒಂದು ಕನ್ಫ್ಯೂಷನ್ ಕ್ಯಾಟಗರಿ. ಇದು ನಾ ಈ ಕಡೆ ಶ್ರೀಮಂತ, ನಾ ಈ ಕಡೆ ಬಡವ, ನಾ ಈ ಕಡೆ ಹೈ ಕ್ಲಾಸ್ ಫ್ಯಾಮಿಲಿನೂ ಇಲ್ಲ, ಈ ಕಡೆ ಲೋ ಕ್ಲಾಸ್ ಫ್ಯಾಮಿಲಿ ಇಲ್ಲ, ಈ ಕಡೆ ಮಿಡಲ್ ಕ್ಲಾಸ್ನು ಇಲ್ಲ. ಯಾವ ಕ್ಯಾಟಗರಿ ಆಗೋದನ್ನು ಗೊತ್ತಿರೋದಿಲ್ಲ. ಆದ್ರೆ ಇವ್ರ ಹೆಂಗ ಏನಾದ್ರೂ ಒಂದ್ ಸ್ವಲ್ಪ ದುಡ್ಡಿನ ಸಮಸ್ಯೆ ಬರ್ತಾರ ಈ ರೀತಿ ಸ್ಟ್ರೈಕ್ಗಳು ಮಾಡುವಂತ ಜನ 30 ರಿಂದ 80. ಸೊ ಈ ಜನನ ಏನ್ ಮಾಡ್ಬೇಕು, ನೀವು ಜಾಸ್ತಿ ಟಾರ್ಗೆಟ್ ಮಾಡ್ಕೊಂಡ್ ಕೇರಿಂದ ಇಲ್ಲಿ ಕೆಲಸ ಮಾಡ್ಬೇಕು. 30 ರಿಂದ 80,000 ಏನ್ ಏಜ್ ಇರ್ತದೆ, ಅಮೌಂಟ್ ಇರ್ತೈತಿಲ್ಲ, ಪೇಮೆಂಟ್ ಇರ್ತೈತಿಲ್ಲ, ಅವ್ರನ್ನ ಹಿಡ್ಕೊಳ್ರಿ, ಅವ್ರನ್ನ ಆಯ್ಕೆ ಮಾಡಿ ತೆಗೀರಿ. ಅವ್ರ ಜಬರ್ದಸ್ತ್ ಅಂತ ಒಂದು ಅಪಾರ್ಚುನಿಟಿ ಅದನ್ನ ತೋರ್ಸಿರೋರ್ಗ ನಮ್ ಪ್ಲಾನ್ ಬಗ್ಗೆ 100% ನಿಮ್ ಜೊತೆ ಜಾಯ್ನಿಂಗ್ ಆಗಿ ಹಾಕರ್ ಸರ್. ಇದ್ರಾಗ ಯಾವ್ದ ಡೌಟ್ ಇಲ್ಲ. ಸೆಕೆಂಡ್ ಸೆಲೆಕ್ಷನ್ ಆತ್ರಿ. ಇನ್ನ ಥರ್ಡ್ ಸೆಲೆಕ್ಷನ್ ಸೋಷಿಯಲ್ ಕ್ರೆಡಿಬಿಲಿಟಿ ಗುಡ್ ಅಂಡ್ ಅಬೋವ್. ಸೋಷಿಯಲ್ ಕ್ರೆಡಿಬಿಲಿಟಿ ಅಂತಂದ್ರ ಯಾವ ರೀತಿ ಅಂತಾರ ಇಲ್ಲಿ ನೀವು ನೋಡ್ಬೋದು. ಸೋಷಿಯಲ್ ವರ್ಕ್ ದಾಗ ಇರ್ತಾರ ಅವ್ರ, ಸ್ವಲ್ಪ ಅವ್ರಿಗೆ ಹೈ ಲೆವೆಲ್ ಇದಿರ್ತೈತಿ, ಇನ್ಫ್ಲೂಯೆನ್ಸಸ್ ಇರ್ತೈತಿ, ಊರಾಗದು ಒಂದ್ ಸ್ವಲ್ಪ ದೊಡ್ಡ ಹೆಸರು ಇರ್ತೈತಿ. ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ರಿ ಜಾಸ್ತಿ ಪ್ರಿಯಾರಿಟಿ ಕೊಡ್ರಿ, ಅವ್ರು ಹಿಡ್ಕೊಂಡ್ ಕೇರನ್ ಕೆಲಸ ಮಾಡ್ರಿ.
ಸೋಷಿಯಲ್ ಕ್ರೆಡಿಬಿಲಿಟಿ ಯಾರಿಗೆ ಜಾಸ್ತಿ ಇರ್ತೈತಿ. ಸೊ ಅವ್ರನ್ನ ಹಿಡ್ಕೊಂಡಿರ್ತಾರ, ತಲೆ ಹಿಡ್ಕೊಂಡ್ರೆ 100% ಎಲ್ಲ ಸಿಗ್ತೈತಿ. ನಮ್ಮ ತಮಿಳ್ದಾಗ ಹೇಳ್ತಾರ ತಲೆವ ಅಂತೇಳಿ. ಸೊ ತಲೆವ ಸಿಕ್ಕಂತಾರ, ಬಾಕಿ ಎಲ್ಲ ಟೀಮ್ ಸಿಗ್ತೈತಿ. ಸೊ ಮೇನ್ ಲೀಡರ್ಗೆ ನೀವು ಗಾಳ ಆಗ್ಬೇಕು ಸರ್, ಮೇನ್ ಲೀಡರ್ನ ಹಿಡ್ಕೋಬೇಕ್ರಿ. ಸೊ ಈ 3 ಸ್ಟೆಪ್ ಏನಿದಾವಲ್ಲ, 3 ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಕೈತಿ ಇಲ್ಲಿ ಬಿಸ್ನೆಸ್ ದಾಗ ನೀವು ಸೆಲೆಕ್ಷನ್ ಮಾಡ್ಕೊಳಕ. ಸರ್ ನೀವ್ ಏನಾದ್ರು ಲಿಸ್ಟ್ ಮಾಡ್ತೀರಂತಾರ ಮೇಂಟೈನ್ ಎ ಪ್ರಾಪರ್ ಡೈರಿ. ಇದಕ್ಕೆ ನೀವು ಸಪರೇಟ್ ಆಗಿ ಒಂದು ಡೈರಿ ಮೇಂಟೈನ್ ಮಾಡ್ಲೇಬೇಕು 100%. ನೀವು ಎಲ್ಲಿ ಮಠ ಇದು ಸಪರೇಟ್ ಆಗಿ ಡೈರಿ ಮೇಂಟೈನ್ ಮಾಡೋದಿಲ್ಲ, ಅಲ್ಲಿ ಮಠ ಕೆಲಸ ಹೋಗಲ್ಲ. ಇದಕ್ಕೆ ಸಪರೇಟ್ ಆಗಿ ಒಂದು ಡೈರಿ ಅಥವಾ ಬುಕ್ ನೀವು ಮೇಂಟೈನ್ ಮಾಡ್ಲೇಬೇಕು. ಅಪ್ಡೇಟ್ ಯುವರ್ ಲಿಸ್ಟ್ ಟೈಮ್ ಟು ಟೈಮ್. ಇವೆಂಟ್ಸ್ ಬರ್ತಾವ, ಶಿಫ್ಟ್ ಶಾಪ್ದು 100% ಲಿಸ್ಟ್ ಬೇಕು ಸರ್. ಸೊ ಟೈಮ್ ಟು ಟೈಮ್ ಈ ಲಿಸ್ಟ್ ನ ಅಪ್ಡೇಟ್ ಮಾಡ್ತಾರೆ. ಓಕೆ ಸರ್. ओकेरियाटिटी ऑलवेज विथ यू. ओकेरियाटिटी 100% आपका साथ है और रहेगा. इसमें मेक अ बिग 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 लिस्ट. ಈ ಬಿಗ್ ಲಿಸ್ಟ್ ಎದಕ್ಕಪ್ಪ ಅಂದ್ರೆ ಬಿಗ್ ಅಚೀವ್ಮೆಂಟ್ ಗೆ, ಬಿಗ್ ಚೆಕ್ ಗೆ, ಬಿಗ್ ಸೆಲೆಬ್ರೇಷನ್ ಗೆ ಅಂಡ್ ಬಿಗ್ ಟಾರ್ಗೆಟ್ ಗೆ ಅಚೀವ್ ಟಾರ್ಗೆಟ್. ಈ ಟಾರ್ಗೆಟ್ ಅಚೀವ್ ಮಾಡ್ಕೋಬೇಕಾದ್ರೆ ನೀವು ಜಬರ್ದಸ್ತ್ ಲಿಸ್ಟ್ ಮಾಡ್ಲೇಬೇಕು ಸರ್. ಸೊ ಐ ಅಚೀವ್ಡ್ ಮೈ ಇಂಗ್ಲೆಂಡ್ ಟಾರ್ಗೆಟ್. Now your turn. So make a big list and go England. ನಮ್ ಟಾರ್ಗೆಟ್ ಐತಿ, ನಮ್ ಗುರುಜಿ ಅವ್ರು ಹೇಳಿದಾರ 100% ಆಗೈತಿ ನನ್ನ ಟಾರ್ಗೆಟ್. ಸೊ ಅದೇ ರೀತಿ ಈಗ ನಿಮ್ ಟರ್ನ್ ಐತಿ ಸರ, 100% ಲಿಸ್ಟ್ ಮಾಡಿ ದೊಡ್ಡ ಲಿಸ್ಟ್. ಅವ್ ಹೇಳಿದ ಪ್ರಕಾರ ಇದೇ ನೀವು 3 ಸೆಲೆಕ್ಷನ್ ಮಾಡ್ಕೊಂಡ್ ಕೇರಿಂದ ಆ ರೀತಿ ಎಲ್ಲೆಲ್ಲಿ ಲಿಸ್ಟ್ ಸಿಗದೈತೆ ಅನ್ನೋದ್ರ ಬಗ್ಗೆ ಫ್ರೆಂಡ್ಸ್ ಅನ್ನೋದ್ರಾಗ ಲಿಸ್ಟ್ ಎಲ್ಲಿ ಸಿಗದೈತಿ ಹೇಳಿಲ್ಲ. ಇವತ್ತ ಮಾಡಿಸ್ತಾರ ರಾತ್ರಿ ಕುತ್ಕೊ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಲಿಸ್ಟ್ ದ ಕಾನ್ಸೆಪ್ಟ್ ಇಷ್ಟ ಇತ್ತು. ನೀವು 100% ಇದ್ರೊಳಗ ಫ್ರೆಂಡ್ಸ್ ಅನ್ನೋ ಒಂದು ಶಬ್ದನ ಇಟ್ಕೊಂಡ ನೀವು ಲಿಸ್ಟ್ ಮಾಡಿ 100% ಈ ಬಿಸ್ನೆಸ್ ದಾಗ ದೊಡ್ಡ ಲಿಸ್ಟ್ ಮಾಡ್ಕೊಂಡ ಕೆಲಸ ಮಾಡ್ಬೋದು ಸರ್. ಓಕೆ ಸರ್. ಯಾರಿಗಾದ್ರೂ ಏನಾದ್ರು ಕೇಳೋದಿದ್ರ ಕೇಳ್ಬೋದು ಸರ್, ಒಬ್ಬೊಬ್ಬರಿಗೆ. ಅನಿಲ್ ದೇಸಾಯಿ ಸರ್. ಜಯ ಗುರುಜಿ. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ಸರ್. ಇದ್ರೊಳಗ ಒಂದ್ ಸಣ್ಣ ಪ್ರೆಸೆಂಟೇಶನ್ ಇತ್ತು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತಾನು. ಲಿಸ್ಟ್ 100% ಮೇಕ್ ಅ ಬಿಗ್ ಲಿಸ್ಟ್. ಆಯ್ತ್ರಿ. ಬಿಸ್ನೆಸ್ ಡಿಪೆಂಡ್ ಇರೋದು ಲಿಸ್ಟ್ ಮ್ಯಾಗ ಐತಿ ಸರ್. ಎಸ್ ಸರ್, 100%. ನೀವು ಯಾರೋ ಒಂದು ಲಿಸ್ಟ್ ಆಗಿದ್ರಿ, ನಾನು ಕೂಡ ಒಂದು ಯಾರೋ ಲಿಸ್ಟ್ ಆಗಿದ್ದೀನಿ. ರವಿ ಪಾಟೀಲ್ ಗುರುಜಿ ಕೂಡ ಯಾರೋ ಒಂದು ಲಿಸ್ಟ್ ಆಗಿದ್ರು, ಬಸಗೌಡ ಗುರುಜಿ ಕೂಡ ಯಾರೋ ಒಂದು ಲಿಸ್ಟ್ ಆಗಿದ್ರು. ಯಾರೋ ಒಂದು ಲಿಸ್ಟ್ ಇದ್ದಾಗ ನಾವು ಬಂದೇವ್ ಬಿಸ್ನೆಸ್. ಅದಕ್ಕೆ ಲಿಸ್ಟ್ ಮಾಡ್ಬೇಕು ಸರ್. ಈ ಪ್ಯಾನಲ್ ದಾಗ ಇವತ್ 53 ಜನ ಅದಾರ ಸರ್. ಸದ್ಯ ನಾನ್ ನೋಡಕತ್ತಿದ್ದಾರೆ 50 जो 53 आदमी है, जो 53 आदमी है, कहीं ना कहीं किसी न किसी का मोबाइल के अंदर, किसी न किसी का डायरी के अंदर नंबर था, इसलिए आप यहाँ पे आए हो. ಇವತ್ತಿನಿಂದಾಗ ಲಿಸ್ಟ್ ಯಾವ ರೀತಿಪ್ಪ ಅಂತಂದ್ರ ಗ್ರೂಪ್ ದಾಗಲಿ ಎಲ್ಲೇ ಆಗ್ಲಿ ಲಿಸ್ಟ್ ಯಾವ್ದೋ ಒಂದು ಲಿಸ್ಟ್ ದಾಗಿದ್ರಿ, ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ಲಿಸ್ಟ್ ದಾಗ ಇಲ್ದವರು ಬಂದಿದ್ದೀರಿ. जो आदमी लिस्ट में नहीं था वो भी इस बिजनेस में आया. मतलब फ्रेंड्स, मतलब स्ट्रेंजर्स. ಈಗ ನಮ್ ಬಸಪ್ಪ ಅಳಗೋಡಿ ಸರ ಯಾರ ಲಿಸ್ಟ್ ದಾಗೂ ಇದ್ದಿರ್ಕಿಲ್ಲ ಅವ್ರು, ಆದ್ರೆ ಇವತ್ತಿನಿಂದಾಗ ಎಲ್ಲಾರ ಲಿಸ್ಟ್ ದಾಗ ಅವ್ರದಾರು. ಸೊ ಪ್ಲೀಸ್ ವೆಲ್ಕಮ್ ಸರ್ ಬಸಪ್ಪ ಸರ್. ನೀವ್ ಯಾರ ಲಿಸ್ಟ್ ದಾಗ ಇದ್ರಿ, ಹೆಂಗ್ ಬಂದ್ರಿ ಸರ್? ಗುರುಜಿ ಸ್ವಲ್ಪ ಬಸ್ನಾಗ ಇದೀನಿ, ಬ್ಲೂಟೂತ್ ಕೂಡ ಕರೆಕ್ಟ್ ಇಲ್ಲ. ಡೋಂಟ್ ವರಿ ಸರ್, ಡೋಂಟ್ ವರಿ. ಬಸಪ್ಪ ಅಳಗೋಡಿ ಸರ್ ಯಾರ ಲಿಸ್ಟ್ ದಾಗೂ ಇದ್ದಿರ್ಕಿಲ್ಲ, ಆದ್ರೆ ಇವತ್ ಬಿಸ್ನೆಸ್ ದಾಗ ಡೈಮಂಡ್ ಬಸಪ್ಪ ಅವ್ರು 100% ಡೈಮಂಡ್ ನಮ್ದು. ಓಕೆ ಸರ್. ಅದೇ ರೀತಿ ನಮ್ಮ ಗ್ರೇಟ್ ಮೆಂಟರ್ ಆದಂತ ಗಿರಿಧರ್ ಪ್ರಸಾದ್ ಮಹಾಗುರುಜಿ ಅವರು ಲೈನ್ ದಾಗ ಬಂದಾರ. ಸೊ ವೆಲ್ಕಮ್ ಗುರುಜಿ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಕ್ರೀನ್ ಗುರುಜಿ. ಎಲ್ಲರೂ ಜೋರಾದ ಚಪ್ಪಾಳೊಂದಿಗೆ ಪ್ರಸಾದ್ ಗುರುಜಿಯನ್ನ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಗುರುಜಿ. बहुत ट्रिलियन डॉलर्स का ये मीटिंग है, क्योंकि इसमें कोई भी स्लाइड विठल पूजा से कहीं कॉपी नहीं किया, खुद 2 दिन से बना रहा था. थैंक यू गुरुजी. तो ऐसा ग्रेट 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 अपलाइन आपको मिला है. इनके साथ जो भी जुड़ा है बस हाथ पकड़ के रखना है. 100% आप लोग भी डायमंड है. थैंक यू गुरुजी. नहीं बताओ, ये कंप्लीट जो बिजनेस है सिर्फ और सिर्फ बेसिक स्टेप में जुड़ा हुआ है. इसमें कोई आपको रॉकेट से करने की जरूरत नहीं है. ठीक है, A+B² पढ़ने की जरूरत नहीं है.
जैसा फिजिक्स का ये एक्सपेरिमेंट करता है ना, इतना वो करना है, इतना ये करना है, वो कुछ करने की साइन जरूरत थीटा कॉस थीटा। हाँ, वो तो हम तो पढ़ा लिखा आदमी नहीं है, तो हमको पता नहीं है, ऐसा ऐसा ये बता रहा है, ठीक है, वही बता रहा हूँ। ये कंप्लीट कोई कुछ भी इसी में डिपेंड नहीं है। बेसिक स्टेप्स, जैसा हमने सिंपल सा मार्केट जाते समय हम जैसा लिस्ट बनाते हैं वैसा लिस्ट बनाओ। लिस्ट ही हमारा बिजनेस का बैकबोन है, रॉ मटेरियल है। अगर ज्यादा शुगर बनना है तो ज्यादा करना चाहिए। इस बिजनेस में ज्यादा आदमी को बताना है तो हमको पास लिस्ट होना चाहिए। वो लिस्ट कहाँ कहाँ मिलता है, आपको सब कुछ इतना आसानी सरल शब्द में आप लोग को समझाया। मानता हूँ सभी को समझ में आया होगा। शायद मैं हिंदी में बात कर रहा हूँ, लेकिन पुजारी सर ने आपको प्योर कन्नड़ा में समझा है, ठीक है। बिल्कुल बिल्कुल आसानी से कोई भी आदमी ये बिजनेस में 4 से 5 साल में डायमंड बन जाता है। आप लोग ये बताओ 5 साल में डायमंड कोई भी इसमें बन जा सकता है? कहीं भी नहीं बन सकता है। चाहे कोई भी जॉब में भी नहीं बन सकता है और कोई बिजनेस में नहीं बन सकता। 5 साल में अगर हफ्ता का 1 लाख भी आ जाए, कम थोड़ी है। महीने का 4 लाख रुपए आएगा। 32 साल करने से भी हमारा आर्मी में एक आदमी को 2 लाख रुपए नहीं आता सर, 32 साल। और एक स्कूल टीचर पूरा सर्विस करने से भी 2 लाख रुपए नहीं आता है। तो पूरा आदमी जिद्दी बन जाओ, अपने आप से कमिटमेंट ले लो। किसी को ऊपर कसम नहीं खाना, खुद को ऊपर कसम खा लो। एक दिन में 1 डीडी क्लोज करने का कसम खा लेना, 1 डे में 1 डीडी क्लोज करने का कसम खा लेना। आपका जैसा नीचे लीडर्स बनेगा। और सबसे ज्यादा खुशखबरी है, इस महीना 19 और 20 को सोमशंकर महागुरु जी का समय मिला है। उसमें 100% अटेम्प्ट करो। हमारा बिजनेस का ये कि सीक्रेट है सक्सेस होने के लिए नॉलेज। वो नॉलेज आपको कंप्लीट 2 दिन का मिलेगा। 19 और 20 को बिल्कुल नहीं छोड़ना है। आप और आपके नीचे का टीम, जितना आदमी को हम लेके जा सकते हैं उतना आदमी को लेके आ जाओ। सभी को एंट्रेंस है, तो बिल्कुल ही नहीं छोड़ना है। और भी जो लीडर अगर बात करना है तो बात कर सकता है। तो प्लीज हैंड ओवर टू मिस्टर विठल पुजारी सर बिकमिंग। अभी कोरल नहीं बताऊंगा, पर तो क्रॉस हो जाएगा अभी। लीडर है, ठीक है। और किसी को मौका देना है तो दे सकते हैं आपने। थैंक यू वेरी मच गुरु जी, जबरदस्त अनाउंसमेंट किया है, बहुत खुश लगा गुरु जी। जो महागुरु जी ने हमको समय दिया है, तो 100% लेके आएंगे गुरु जी। पूरा टीम को लेके आएंगे, पूरा हुक्केरी आरटीटी गोकाक, और हुक्केरी आरटीटी भी आएगा, हुक्केरी आरटीटी गोकाक भी आएगा। तो दोनों नाम आगे और पीछे रखा है। 100% ये आरटीटी आएगा गुरु जी। पूरा ट्रेन भर के लेके आएंगे गुरु जी, ये हमारा वादा है। तो 100% सबको लेके आएंगे गुरु जी। ये हम भी किसी न किसी एक फंक्शन का, और ये एलडीपी का एक प्रोडक्ट है। मैं भी ನಾನು ಒಂದ ಮೀಟಿಂಗ್ ಒಂದು ಟ್ರೈನಿಂಗ್ ಪ್ರಾಡಕ್ಟ್ ಅದನ್ನ ಇವತ್ತಿನ ದಿನದಾಗ ಇಷ್ಟೆಲ್ಲ ಮಾಡಾತನಂತಂದ್ರೆ ಕೆಲಸ ಗುರುಜಿಯವ್ರು ಹೇಳ್ಕೊಡತಾರ, ನಾ ಕೆಲಸ ಮಾಡತನ ಅಂತ ಹೇಳಿ. ಇಲ್ಲಿ ನನಗ ಕೆಲಸ ಅಂತಲ್ಲ, ನಂದು ಇದು ಒಂದು ಕಮಿಟ್ಮೆಂಟ್ ನಾ ಮಾಡ್ಲೇಬೇಕಂತ ಹೇಳಿ ನಾ ಮಾಡದನು. ಸೊ ಇದನ್ನೆಲ್ಲ ನನಗೆ ಕಲಿಸೈತೆ ಅಂತಂದ್ರೆ ಎಲ್ಲೋ ಟ್ರೈನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತ. ಸೊ ಯಾವ್ದ ವ್ಯಕ್ತಿಗೆ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ಬೇಕಪ್ಪ ಅಂತಂದ್ರ ನಾಲೆಜ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ರೊಕ್ಕ ಗಳಿಸೋರಾಗ ಇನ್ವೆಸ್ಟ್ಮೆಂಟ್ ಅನ್ನೋದಿಲ್ಲ. ಅದ್ ನಮ್ಗ ಅದ ಕ್ಷಣಿಕ ಸಮಯಕ್ಕೆ ಅದು ಇದು ಮಾಡ್ತೈತಿ, ಒಂದ್ ಸ್ವಲ್ಪ ಟೈಮ್ನ ಮುಂದ್ ಹಾಕ್ಬಿಡ್ತೈತಿ, ಇಲ್ಲ ನಮ್ಮ ಕೆಲಸ ಅಗತ್ಯತೆಗಳನ್ನ ಎಲ್ಲಾ ಪೂರ್ತಿ ಮಾಡ್ತೈತಿ. ಆದ್ರೆ ನಾಲೆಜ್ ಏನೈತಿಲ್ಲ ಬಹಳ ಇಂಪಾರ್ಟೆಂಟ್ ಸರ್. ಇವತ್ ನೀವ್ ಯಾವ್ದ ಗೋಲ್ಡ್ ತಗೋರಿ, ರೊಕ್ಕ ತಗೋರಿ, ಎಲ್ಲೇ ಏನ ಮಾಡ್ರು ತುಡುಗಾಗುವಂತದ, ಕಳೆದ್ ಹೋಗುವಂತ ಚಾನ್ಸಸ್ ಇದ್ದ ಇರತ್ತ. ಆಸ್ತಿ ತಗೋರಿ, ಏನ ಗಾಡಿ ತಗೋರಿ, ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ರಿ ಕಳೆದ್ ಹೋಗೋ ಚಾನ್ಸಸ್ 99% ಇರತ್ತ. ಆದ್ರೆ ನಿಮ್ ನಾಲೆಜ್ ಮೇಲೆ ಇನ್ವೆಸ್ಟ್ ಮಾಡ್ರಿ ಸರ್ 100% ಎಲ್ಲಿಯೂ ಕಳೆದ ಹೋಗೋ ಚಾನ್ಸ್ ಇಲ್ಲ. ಸೊ ಅದಕ್ಕಾಗಿ ಆ ನಾಲೆಜ್ ತಗೋಬೇಕಂತಂದ್ರ ಗುರುಜಿ ಹೇಳಿದ ಪ್ರಕಾರ ಜಬರ್ದಸ್ತ್ ನಮ್ಗೊಂದು ಅಪಾರ್ಚುನಿಟಿ ಕೊಟ್ಟಾರ ಈಗ. ಸೊ ನಾವು 100% ಬರ್ತೀವಿ ಗುರುಜಿ. ಟ್ರೈನ್ ಭರ್ಬರ್ಕೆ ಲೇಕೆ ಹಂಗೆ ಗುರುಜಿ, ರಿಸರ್ವೇಶನ್ ಮಾಡೇ ಬಿಡ್ತೀವ್ರಿ ಇನ್ಮೇಲೆ.
ಸೊ ಬೆಂಗಳೂರಿಗೆ ಯಾರ್ಯಾರು ಬರಕ್ ರೆಡಿ ಇದೀರಿ 100% ರಿಸರ್ವೇಶನ್ ಮಾಡ್ಕೊಡ್ರಿ, ನಿಮ್ಮ ಅಪ್ಲೈನ್ ಜೊತೆ ಮಾತಾಡ್ರಿ, ಬರ್ರಿ ಸರ ಎಲ್ಲಾರು ಕೂಡಿಕೆರಿಂದ. ಇಷ್ಟು ಜಬರ್ದಸ್ತ್ ಟ್ರೈನಿಂಗ್ ಇರ್ತೈತಿ ಸರ, ಲೈಫ್ ದಾಗ ನೀವು ಎಲ್ಲೂ ನೋಡಿರಲ್ಲ ಅಂತ ಟ್ರೈನಿಂಗ್ ಇರುತ್ತೆ. ನಾನು ಅಂತ ಒಂದು ಟ್ರೈನಿಂಗ್ ದನ ಪ್ರಾಡಕ್ಟ್ ಇವತ್ತು ನಿಂದಾಗ ನಿಮ್ ಮುಂದ್ಗಡೆ ಮಾತಾಡ್ತೇನೆ. LDP ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ದಾಗ ನಾ ಹೋಗಿದ್ದೆ. ಸೊ ಅವತ್ತಿಂದ ನನ್ನ ಕಿಸ್ಮತ್ ಚೇಂಜ್ ಆಗೈತಿ ಸರ್, ಕಿಸ್ಮತ್. ಸೊ ಅದೇ ರೀತಿ ನೀವು ಬರ್ರಿ, ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಡ್ರಿ. ಒಂದು ಏನಪ್ಪಾ ಅಂತಂದ್ರ ಬಾಳ ಕಡೆ ನಾ ನೋಡಿದ್ದೀನಿ, ಆ ಶ್ರೀಮಂತರದ ಒಂದು ವಾಸ ಬೇರೆ ಇರ್ತೈತಿ. ಅದ ಶ್ರೀಮಂತರ ಮಗಳ ಹೋಗಿ ನಿಂತಿರದ್ರ ಅದೊಂದು ವಾಸ ಬೇರೆ. ಆ ವಾಸ ಯಾರು ತಗೋತಾರಲ್ಲ, ಸೊ ಅದೇ ರೀತಿ ಫೀಲ್ ಮಾಡಕ್ ಯಾರು ಶುರು ಮಾಡ್ತಾರಲ್ಲ, ಅವ್ರು ಲೈಫ್ದಾಗ ಮುಂದೆ ಹೋಗಕ್ ಶುರು ಮಾಡ್ತಾರ. ಸೊ ಅದ ನಿಮ್ಗ ಅಲ್ಲಿ ಸಿಗದೈತಿ ಸರ್. ಶ್ರೀಮಂತರ ಜೋಡಿ ಅಡ್ಡಾಡೋದ, ಶ್ರೀಮಂತರ ಜೋಡಿ ಮಾತಾಡೋದ, ಆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕುಂಡ್ರದ ಹೇಳೋದ. ಸೊ ಅದನ್ನೆಲ್ಲ ನಾವು ಕಲಿತು ಸರ್. ಶ್ರೀಮಂತ ಆಗ್ಬೇಕಾರೆ ಏನ್ ಮಾಡ್ಬೇಕು, ಶ್ರೀಮಂತರು ಯಾವ ರೀತಿ ಕೆಲಸ ಮಾಡ್ತಾರ ಆ ರೀತಿ ಮಾಡ್ಬೇಕು ಅಷ್ಟ. ಅದನ್ ಬಿಟ್ರೆ ಬೇರೆ ಏನು ಇಲ್ಲ. ನಾವ್ ಇಲ್ಲೇ ಹಳ್ಳಿಯಾಗ ಕುರಿ ದಡ್ಡ್ಯಾಗ ಕೂತು ಅಂತಾರ 5 ಸ್ಟಾರ್ ಹೋಟೆಲ್ದಾಗ ಯಾವ ಹೋಗುಣ ಸರ್, ಅಲ್ಲಿಯೂ ಕಲಿಯೋಣ್ರಿ ಅಲ್ಲಿಯೂ. ओके सर, दोबारा कनेक्ट करेंगे क्या? नहीं, बस अनाउंस कर दो ट्रेनिंग का. ಓಕೆ ಸರ್, ಓಕೆ ಸರ್. ಇವತ್ತೆಲ್ಲ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಲಿಸ್ಟ್ ಮಾಡ್ಕೋರಿ, ಕಮಿಟ್ಮೆಂಟ್ ತೋರಿ ಸರ್. ಲಿಸ್ಟ್ ಮಾಡೇ ಮಾಡ್ತಾನೆ ಅಂತೇಳಿ 100% ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಫಿನಿಶ್ ಕರೋ ಗುರುಜಿ. ಜಯ ಸರ್, ಎಲ್ಲರಿಗೂ ನಮಸ್ಕಾರ. जय हो गुरुजी. जय सर. ಜಯ ಗುರುಜಿ, ಜಯ ಜಯ जय हो सर, जय हो गुरुजी, जय हो सर, जय हो। हाँ जय हो गुरुजी, जय हो गुरुजी। जय हो सर, जय हो सभी को जय हो. जय बेंगलुरु पूरा ट्रेन भर के जाएंगे गुरुजी, पूरा सभी मिलके जाएंगे गुरुजी. राइट सर, राइट.